ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಹೊಸ ವರ್ಷದ ಹಿಂದಿನ ದಿನ 2025 ಲಾಸ್ಟ್ ಡೇ ಇವತ್ತು. ಆ್ಯಕ್ಚುಲಿ ಮಾರ್ನಿಂಗಿಂದಲೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ನೆನ್ನೆ ಆಲ್ಮೋಸ್ಟು 2 hours ನಾವು ಕ್ಯೂನಲ್ಲಿ ನಿಂತು ಕಾಲು ನೋವು, ಬೆಡ್ ನೋವು ಬಂದುಬಿಟ್ಟಿತ್ತು ನನಗಂತೂ ಸಿಕ್ಕಾಬಟ್ಟೆ. ಅದ್ರ ಜೊತೆಗೆ ಕುಚ್ಚು ಕಟ್ಟೋದಿದೆ ಅಂತ ಹೇಳಿದ್ನಲ್ಲ, ಅದು ಬೇಬಿ ಕುಚ್ಚು ಬೇರೆ ಕಟ್ಟಬೇಕಿತ್ತ. ಅದನ್ನು ಬೇರೆ ಮಾರ್ನಿಂಗ್ ಫಸ್ಟು ಅದೇ ಕೆಲಸ ಮಾಡ್ತೀನಿ ಅಂಥೇಳಿ ಮಾಡಿದ್ನ. ಸಿಕ್ಕಾಬಟ್ಟೆ ಬ್ಯಾಕ್ ಪೇನ್ ಆಗಿಬಿಟ್ಟಿತ್ತು ನನಗೆ. ಹಾಗಾಗಿ ನಾನೇನು ವ್ಲಾಗ್ಗೆ ಮಾಡ್ಕೊಂಡಿಲ್ಲ. ನಾನೇನೋ ಪ್ಲ್ಯಾನ್ ಮಾಡಿಕೊಂಡೆ, ಹಂಗೆ ವ್ಲಾಗ್ ಮಾಡಬೇಕು, ಹಿಂಗೆ ವ್ಲಾಗ್ ಮಾಡಬೇಕಂತ. ಬಟ್ ಯಾವುದು ನಾನು ಅಂದ್ಕೊಂಡಂಗೆ ಆಗೋದಿಲ್ಲ ಯಾವಾಗ್ಲೂ. ಏನು ಮಾಡೋಕ್ಕಾಗಲ್ಲ. ಅಟ್ ಲಾಸ್ಟ್ ಇವಾಗ 6:30 ಆಗ್ತಾಯಿದೆ, 6:45 ಆಗ್ತಾಯಿದೆ. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಬ್ಲಾಗ್ ಬರೋ ಅಷ್ಟೊತ್ತು ಆಲ್ಮೋಸ್ಟ್ ನ್ಯೂ ಇಯರ್ ಬಂದುಬಿಟ್ಟಿರುತ್ತೆ ಹಿಂದಿನ ದಿನ. ಸೊ ಏನಿಲ್ಲ, ನಮ್ಮ ಮನೆಯಲ್ಲಿ ಆಲ್ವೇಸ್ ಗೊತ್ತಿರುತ್ತೆ, ಸಿಂಪಲಾಗಿ ಸೆಲೆಬ್ರೇಷನ್ ಇರುತ್ತೆ ಯಾವಾಗಲೂ. ಎಲ್ಲೂ ಹೊರಗಡೆ ಎಲ್ಲ ಏನೂ ಹೋಗೋದಿಲ್ಲ. ಈ ಚಳಿ ನನಗೆ ಯಾರು ಹೊರಗಡೆ ಎಲ್ಲ ಹೋಗ್ತಾರೆ ಮಾಡ್ತಾರೆಲ್ಲ. ಸೊ ಜೊತೆಗೆ ಹಸ್ಬೆಂಡ್ ಬೇರೆ ಮೀಟಿಂಗ್ ಇದೆಯಲ್ಲ, ನಾಳೆ ಮೀಟಿಂಗ್ ಪೇಪರ್ ಕೂಡ ಬರೀಬೇಕು ಅವರು. ಹಾಗಾಗಿ ಅವರು ಏನು ಪ್ಲ್ಯಾನ್ ಇಲ್ಲ ನಮ್ಮದು ಹೋಗೋದು, ಹೊರಗಡೆ ಹೋಗಿ ಬರೋದು, ಆ ಥರದ್ದೆಲ್ಲ ಏನು ಪ್ಲ್ಯಾನ್ ಇಲ್ಲ. ಸಿಂಪಲಾಗಿ ಒಂದು ಕೇಕ್ ತಂದ್ಬಿಟ್ಟು ಮನೆಯಲ್ಲೇ ಕೇಕ್ ಕಟ್ ಮಾಡಿ ನ್ಯೂ ಇಯರ್ ವಿಶ್ ಮಾಡಿಬಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಶ್ ಮಾಡಿ ಮಲ್ಕೊಳ್ಳೋದು. ಇಷ್ಟೇ ನಮ್ಮ ನ್ಯೂ ಇಯರ್ ಯಾವಾಗಲೂ ಆಲ್ವೇಸ್. ಸೊ ಏನಿದೆ ಅದು ಸಾರಿ ಒಂದು ಬ್ಯಾಚ್ ಕಂಪ್ಲೀಟ್ ಆಯಿತು. ಬಂದು ತೊಗೊಂಡು ಕೂಡ ಹೋದರು ಸಂಜೆ. ನಾನಂತೂ ಮಲ್ಕೊಂಬಿಟ್ಟಿದ್ದೆ, ಎಲ್ಲ ಕಂಪ್ಲೀಟ್ ಮಾಡಿ ಮಲಗಿಬಿಟ್ಟಿದ್ದೆ. ಆಮೇಲೆ ಪಾಪ ಅವ್ರು ಕಾಲ್ ಮಾಡ್ಕೊಂಡು ಬಂದು ಎತ್ಕೊಂಡು ಹೋದರು ಸೀರೆಗಳನ್ನೆಲ್ಲ. ಸೊ ಅದನ್ನೆಲ್ಲ ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಇವಾಗ ಹೊರಗಡೆ ಹೊರಟಿದ್ದೀವಿ. ಹೊರಗಡೆ ಏನಕ್ಕೆ ಅಂದರೆ ಸುಮ್ಮನೆ ಹಾಗೆ ಸುತ್ತಾಡ್ಕೊಂಡು ಒಂದು ಕೇಕ್ ತೊಗೊಂಡು ಬರೋಣ, ಜೊತೆಗೆ ನಾನೊಂದು ಹೊಸ ಕುರ್ತಾ ತೊಗೊಳ್ಳೋಣ ಅಂತ ಆನ್ಲೈನಲ್ಲೇ ಮಾಡೋಣ ಅಂದ್ಕೊಂಡೆ. ಬಟ್ ಇವಾಗ ಆನ್ಲೈನಲ್ಲಿ ಮಾಡಿದ್ರೆ ಈಗ ಯಾಕೋ ಈ ನಡುವೆ ನನಗೆ ಯಾವುದೋ ಆನ್ಲೈನಲ್ಲಿ ಸೆಟ್ಟೇ ಆಗ್ತಾಯಿಲ್ಲ. ನನಗೆ ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಆ ಥರ ಅನ್ನಿಸ್ತಾನೆ ಇಲ್ಲ ಆನ್ಲೈನಲ್ಲಿ. ಸೊ ಹಂಗಾಗಿ ಇಲ್ಲೇ ಹತ್ರದಲ್ಲಿ ಒಂದು ಶಾಪ್ ಯಾವುದಾದ್ರೂ ಹೋಗ್ಬಿಟ್ಟು ನೋಡಿಕೊಂಡು ಒಂದೇ ಒಂದು ಚಿಕ್ಕ ಕುರ್ತಾ ನ್ಯೂ ಇಯರ್ ಅಂತೇಳಿ. ಹೊಸ ಕುರ್ತಾಗಳು ಯಾವುದೂ ಇಲ್ಲ, ಇದ್ದಿದ್ರೆ ಅದನ್ನೇ ಹಾಕ್ಕೊಂಡ್ಬಿಡ್ತಾ ಇದ್ದೆ. ಬಟ್ ಇಲ್ವಲ್ಲ, ಒಂದೇ ಒಂದು ಕುರ್ತಾ ತೊಗೊಂಡು ಬರೋಣ ಅಂತ ನನ್ನ ಆಸೆ. ತೊಗೊಂಡು ಹಾಗೆ ಕೇಕ್ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಯಾವ ರೀತಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀವಿ, ಹೊಸ ವರ್ಷ ಆರಂಭ ಯಾವ ರೀತಿ ಆಗುತ್ತೆ ಅಂದರೆ ಇವಾಗ ಹೇಳ್ತಾರಲ್ವ, ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ ಅಂತೇಳಿ. ಹೌದು, ಖಂಡಿತ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷನೇ. ಬಟ್ ಇದು ಕ್ಯಾಲೆಂಡರ್ ಇಯರ್ ಚೇಂಜ್ ಆಗುತ್ತಲ್ವ, ಸೊ ಅದನ್ನು ಕೂಡ ಸೆಲೆಬ್ರೇಟ್ ಮಾಡೋಣ ಅಲ್ವಾ. ಅದನ್ನು ಕೂಡ ಸೆಲೆಬ್ರೇಟ್ ಮಾಡಿ ಜೀವನದಲ್ಲಿ ಏನು ಗೊತ್ತಾ, ಸಣ್ಣ ಪುಟ್ಟ ಖುಷಿನೂ ಕೂಡ ಮಿಸ್ ಮಾಡಬಾರ್ದಂತೆ. ಎಲ್ಲನೂ ಕೂಡ ನಾವು ಸೆಲೆಬ್ರೇಟ್ ಮಾಡ್ತಾ ಹೋಗಬೇಕು. ಒಂದೊಂದು ಸಣ್ಣ ಪುಟ್ಟ ಮೂಮೆಂಟ್ ಏನಿದೆ ಅದನ್ನು ಕೂಡ ಎಂಜಾಯ್ ಮಾಡ್ತಾ ಹೋಗಬೇಕು. ಹಾಗಾಗಿ ನಾನು ಕೂಡ ಅದನ್ನೇ ನಂಬ್ತೀನಿ. ಸರಿ, ಇವಾಗ ಹಸ್ಬೆಂಡು ಮತ್ತು ಮಗ ಇಬ್ಬರು ಆಲ್ರೆಡಿ ಕೆಳಗಡೆ ಹೋಗಿದ್ದಾರೆ. ನಾನು ತುದಿಯಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಪಾಪ ಅವ್ರು ಬಂದು ಕಾಫಿ ಕೂಡ ನಾನು ಆಫರ್ ಮಾಡಲಿಲ್ಲ ಇವತ್ತು. ಆಗ್ತಾನೆ ಮಲಗಿ ಎದ್ದಿದ್ನಲ್ಲ, ನನಗೆ ಏನು ಹೇಳಬೇಕು, ಏನು ಮಾತಾಡಬೇಕು ನನಗೆ ಗೊತ್ತಾಗಿಲ್ಲ. ಇವಾಗ ಹೋದ್ಮೇಲೆ ನಾನು ಕೂಡ ಫ್ರೆಶಪ್ ಆಗಿ ಕಾಫಿ ಮಾಡ್ಕೊಂಡು ಕುಡಿದು ಹೊರಟಿದ್ದೀವಿ. ಅವರಿಬ್ಬರು ಕೆಳಗಡೆ ಇದ್ದಾರೆ, ಬನ್ನಿ ಹೋಗೋಣ. ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಹೋಗೋಣ. ಸೊ ಇದು ಬಂದುಬಿಟ್ಟು ಅವರೇನು ಸಂಜೆ ತೊಗೊಂಡು ಹೋದ್ರಲ್ಲ ಸ್ಯಾರೀಸ್, ಅದರದ್ದು ಒಂದೊಂದು ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೆ. ಸೊ ನಾನು ಹಾಕಿದ್ದು ಟೋಟಲ್ 4 ಸ್ಯಾರಿ, 6 ಸ್ಯಾರಿ ಕಂಪ್ಲೀಟ್ ಮಾಡಿದೆ. ಅದು 2 ಸ್ಯಾರಿನ ನಾನು ಹಳೆ ವಿಡಿಯೋದಲ್ಲೇ ಶೇರ್ ಮಾಡ್ಕೊಂಡಿದ್ದೆ. ಹಾಗಾಗಿ ಈ ಒಂದು 4 ಸೀರೆ ಏನಿದೆ ಅದು ಡಿಸೈನ್ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಬ್ಲೂಗೆ ಏನೋ ಒಂಥರ ಪಿಸ್ತಾ ಗ್ರೀನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಬಂದುಬಿಟ್ಟು ಸ್ವಲ್ಪ ಡಾರ್ಕ್ ಮೆರೂನ್ಗೆ ಸ್ವಲ್ಪ ಲೈಟ್ ಮೆರೂನ್ ಆ ಥರ ಕಾಂಬಿನೇಷನ್, ಒಂದೇ ಥರ ಕಾಂಬಿನೇಷನ್ ಆ ಥರ ಅನ್ನಿಸ್ತಾ ಇತ್ತು. ಈ ಕಲರ್ ಅಂತೂ ಆಲ್ಮೋಸ್ಟ್ ಯಾವಾಗಲೂ ಟ್ರೆಂಡಿಂಗಲ್ಲಿರುವಂಥ ಕಲರ್ ಅನ್ಬೋದು. ಪಿಕಾಕ್ ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನ್. ಸೊ ಇದಕ್ಕೂ ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಬಂದಿತ್ತು. ಈ ನಡುವೆ ನನಗೆ ಅನ್ನಿಸ್ತಾ ಇದೆ, ಏನು ಗೊತ್ತಾ, ನಾವು ಯಾವುದೇ ಒಂದು ಕೆಲಸ ಮಾಡ್ತಾ ಅದರಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ ಅಂಥೇಳಿ. ಸೊ ಅದೇ ರೀತಿ ಇವಾಗ ಮೊದಲಿಗಿಂತ ಇವಾಗ ಸ್ವಲ್ಪ ಚೆನ್ನಾಗಿ ಫಿನಿಶಿಂಗ್ ಕೊಡ್ತಾ ಇದ್ದೀನಿ, ಇನ್ನೂ ಚೆನ್ನಾಗಿ ಅಂಥೇಳಿ ನನಗೆ ಪರ್ಸ್ನಲಾಗಿ ಫೀಲ್ ಆಗ್ತಾಯಿತ್ತು. ಸೊ ನಿಮಗೇನು ಅನಿಸುತ್ತೆ, ಯಾವ ರೀತಿ ಫಿನಿಶಿಂಗ್ ಬರ್ತಾಯಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ಈ ಒಂದು 4 ಸ್ಯಾರಿ ಏನಿದೆ ಅದನ್ನು ನಾನು ಅವರಿಗೆ ಕೊಟ್ಟು ಕಳಿಸಿದೆ. ಅಂದರೆ 4 ಸ್ಯಾರಿ ಪ್ಲಸ್ ಅದ್ರ ಜೊತೆ ಇನ್ನೂ 2 ಸ್ಯಾರಿ ಕೊಟ್ಟು ಕಳಿಸ್ದೆ. ಮತ್ತು ಅದನ್ನು ಶೇರ್ ಮಾಡ್ಕೊಳ ಅಂತ ಮಾಡ್ಕೊಂಡಿದ್ದಂತು. ಅಲ್ಲಿಂದ ನಾನು ಮೊದಲೇ ಹೇಳಿದ್ನಲ್ಲ ಕುರ್ತಾ ತೊಗೊಳ್ತೀನಿ ಅಂತ. ಸೊ ಹಾಗಾಗಿ ನಾನು ಈ ಒಂದು ಶಾಪ್ಗೆ ಹೋಗಿದ್ದೆ. ಇದು ಬಂದುಬಿಟ್ಟು ಡಿ ಗ್ರೂಪಲ್ಲಿ ಇರೋವಂಥದ್ದು
ಮಹಾಲಕ್ಷ್ಮಿ ಗಾರ್ಮೆಂಟ್ಸ್ ಅಂತ. ಸೊ ಚೆನ್ನಾಗಿರುತ್ತೆ ಕ್ವಾಲಿಟಿ, ತುಂಬ ಕುರ್ತಾಸ್ ಇವ್ರ ಹತ್ರ ತೊಗೊಂಡಿದ್ದೀನಿ, ರೆಡಿ ಡ್ರೆಸ್ ಕೂಡ ತೊಗೊಂಡಿದ್ದೀನಿ. ಹೋಗ್ಬಿಟ್ಟು ನನಗೇನಂದರೆ ಅಂಬ್ರೆಲಾ ಕುರ್ತಾ ಈ ನಡುವೆ ಸ್ವಲ್ಪ ಕಂಫರ್ಟಬಲ್ ಅನಿಸೋದು ನನಗೆ ಅಂಬ್ರೆಲಾ ಕುರ್ತಾಗಳು, ಹಂಗಾಗಿ ಅದನ್ನೇ ತೊಗೊಳ್ಳೋಣ ಅಂಥೇಳಿ ಇದು ಮಾಡ್ತಾಯಿದ್ದೆ. ನನ್ನ ಮಗ ವೀಡಿಯೋ ಮಾಡಬೇಕಾದ್ರೆ ಅವ್ರು ಕೇಳ್ತಾಯಿದ್ರು ಕೂಡ ಚಾನಲ್ ಇದೆಯಾ ಏನು ಹಾಗೆ ಹೀಗೆ ಅಂತ ಅಂತೇಳ್ಬಿಟ್ಟು ನನ್ನ ಮಗ ಅಲ್ಲೇ ಹೇಳಬಿಟ್ಟು ನಮ್ಮ ಮಮ್ಮಿ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅವ್ರ ಹತ್ರ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಅವ್ರು ಹಂಗೂ ಕೇಳ್ತಾಯಿದ್ರು ಇದು ಈ ವಿಡಿಯೋ ಯಾವಾಗ ಬರುತ್ತೆ ಅಂಥೇಳಿ. ಸೊ ಇನ್ನೊಂದು 3-4 ಡೇಸ್ ಅಂಥೇಳಿ ತುಂಬ ಚೆನ್ನಾಗಿ ಡ್ರೆಸ್ಸಸ್ ಎಲ್ಲ ತೋರಿಸ್ತಾರೆ, ಮತ್ತು ಒಳ್ಳೆ ಕ್ವಾಲಿಟಿ ಡ್ರೆಸ್ಸಸ್ ಇರ್ಬೋದು, ಸ್ಯಾರೀಸ್ ಇರ್ಬೋದು ಇಲ್ಲಿ ಸಿಗುತ್ತೆ. ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ಅವರು ಕಸ್ಟಮರ್ನ ಅಟೆಂಡ್ ಮಾಡೋ ರೀತಿ ಇರ್ಬೋದು ಅಥವಾ ಅಲ್ಲಿರುವಂಥ ಬಟ್ಟೆ ಕ್ವಾಲಿಟಿ ಇರ್ಬೋದು ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ವಿಡಿಯೋದಲ್ಲಿ. ನೀವೇನಾದರೂ ಅರೌಂಡ್ ಇದ್ದರೆ ಅಲ್ಲಿ ಹೋಗಿ ಒಳ್ಳೆ ಕ್ವಾಲಿಟಿ ಬಟ್ಟೆ ನಿಮಗೆ ಸಿಗುತ್ತೆ. ಆ್ಯಕ್ಚುಲಿ ಸ್ಟ್ರೈಟ್ ಟಾಪ್ ಕೂಡ ನೋಡೋಣ ಅಂತ ಅಂದ್ಕೊಳ್ಳೆ, ಬಟ್ ಹಸ್ಬೆಂಡಿಗೆ ಮೀಟಿಂಗ್ ಪೇಪರ್ ಬರಿಬೇಕಾಗಿತ್ತಲ್ವ, ಅವ್ರು ಲೇಟ್ ಮಾಡಬೇಡ ಅಂತ ಇಲ್ಲಿಂದನೇ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಹಂಗಾಗಿ ಜಾಸ್ತಿ ಕುರ್ತಾ ನೋಡಲಿಲ್ಲ, ನೋಡಿದ್ದು ಒಂದು 10 ಕುರ್ತಾದಲ್ಲಿ ನನಗೆ ಒಂದು ಪಿಂಕ್ ಕಲರ್ ಇಷ್ಟ ಆಯಿತು, ಬಟ್ ಆ ಗೋಲ್ಡನ್ ಪ್ರಿಂಟ್ ಏನಿದೆ ಜಾಸ್ತಿ ಇತ್ತು ಅಂತೇಳಿ ಅದನ್ನು ಬಿಟ್ಟು ನಾನು ಬೇರೆ ತೊಗೊಂಡು ಬಂದೆ. ಯಾವ್ದು ತೊಗೊಂಡು ಬಂದೆ ಅಂತ ಇದೇ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಅಲ್ಲಿಂದ ಬರ್ತಾ ದೇವಸ್ಥಾನ ಅದು ಓಪನಿಂಗ್ ಆಗಿತ್ತು, ನೋಡೋಣ ಅಂಥೇಳಿ ಸುಮ್ಮನೆ ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ. ನನಗೆ ಏನಾದರೂ ವೀಡಿಯೋ ಮಾಡ್ಕೋತಾ ಇದ್ದೆ, ಅದು ಹೆಂಗೆ ತೊಗೊಂಡೆ ಅಂತಲೇ ಗೊತ್ತಿಲ್ಲ ನನಗೆ. ಅಲ್ಲಿಂದ ಕೇಕ್ ತೊಗೊಂಬಂದ್ಬಿಡೋಣ ಅಂಥೇಳಿ ನಾವು ಯೂಶ್ವಲಾಗಿ ತೊಗೊಳ್ಳೋ ಅಂಥ ಕೇಕ್ ಬೇಕ್ರಿಗೆ ಹೋದ್ವಿ. ಅಲ್ಲಿ ನೋಡ್ಬೋದು ಹೆಂಗೆ ನಿಂತ್ಕೊಂಡಿದ್ದಾರೆ ಅಂತೇಳಿದ್ರೆ ಅಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇಲ್ಲ, ಹಂಗೆ ನಿಂತ್ಕೊಂಡಿದ್ರು. ಸೊ ಅಲ್ಲಿ ಹೋದ್ಮೇಲೆ ಈ ಥರ ಪೇಸ್ಟ್ರಿ ಕೇಕೆ ತೊಗೊಳ್ಳೋಣ ಅಂಥೇಳಿ ಒಂದೇ ಒಂದು ಪರ್ಪಲ್ ಶೇಡ್ ಏನಿದೆ ಅಲ್ವ ಅದನ್ನು ನೋಡಿದ್ವಿ. ಅದೇನಪ್ಪ ಕೇಕು ಅಂತ ಕೇಳಿದ್ರೆ ಅದು ಅವ್ರು ಬಂದುಬಿಟ್ಟು ಬ್ಲ್ಯಾಕ್ ಕರೆಂಟ್ ಅಂತ ಹೇಳಿದರು. ಏನೋ 2026ಗೆ ನಮಗೆ ಕರೆಂಟ್ ಓಡಿಸ್ತಾ ಇದ್ದೀರಾ, ಹಾಗಾದರೆ ಆಯಿತು ಅದನ್ನೇ ಕೊಡಿ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಈ ಒಂದು ಏನು ಹೇಳ್ತಾರೆ ಇದಕ್ಕೇನೋ ಹೇಳಿದ್ರು, ಯಾವುದೋ ಫ್ಲೇವರ್ ಮರ್ತುಬಿಟ್ಟೆ ನಾನಿವಾಗ. ಅದು ಬೇಡ, ಅದು ಯಾಕೆಂದರೆ ನಾವು ಟೇಸ್ಟ್ ಮಾಡಿದ್ದೀವಿ ಆ ಫ್ಲೇವರ್ನ. ಸೊ ಬೇರೆ ಫ್ಲೇವರ್ ನೋಡೋಣ ಅಲ್ವೇನಾ. ಕೇಕ್ ತೊಗೊಂಡ್ರೆ ಕ್ಯಾಂಪಾ ಜ್ಯೂಸ್ ಫ್ರೀ, ಕಾಂಪ್ಲಿಮೆಂಟ್ರಿ ಥರ. ಸೊ ಹೋಗುವಾಗಲೇ ಅಲ್ಲಿ ದೊಡ್ಡದಾಗಿ ಬ್ಯಾನರ್ ಹಾಕಿದ್ರು, ಕೇಕ್ ಅಂದರೆ 1/2 kg ಕೇಕ್ ತೊಗೊಂಡ್ರೆ ಅರ್ಧ ಲೀಟ್ರದ್ದು ಕ್ಯಾಂಪಾ ಜ್ಯೂಸ್ ಫ್ರೀ ಅಂಥೇಳಿ. ಅದನ್ನು ನೋಡೇ ಇರಲಿಲ್ಲ. ಕೇಕ್ ಪಕ್ಕ ಜ್ಯೂಸ್ ಇಟ್ಟಾಗಲೇ ನಾನು ಸುಮ್ಮನೆ ತಮಾಷೆ ಕೇಳಿದೆ ಇದೇನು ಕಾಂಪ್ಲಿಮೆಂಟ್ರಿ ಅಂತ. ಮೇಡಮ್ ಫ್ರೀ ಅಂತ ಹೇಳಿದ್ರೆ ಏನೋ ಒಂದು ಫ್ರೀ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಎತ್ಕೊಂಡು ಬಂದು ಅಲ್ಲಿಂದ ಒಂದು ಬ್ಲೌಸ್ ವರ್ಕ್ ಕೊಡೋಣ ಅಂತ ಹೋದರೆ ನೋಡ್ಬೋದು ದಾರಿ ಉದ್ದಕ್ಕೂ ಆ ಕೇಕ್ ಗೆದ್ರೆ 20 ರೂಪೀಸ್ ಕೊಡ್ತೀನಿ. ಯಾ ಹೊರಗಡೆಯಿಂದ ನಾವು ಕೇಕ್ ಎಲ್ಲ ತೊಗೊಂಬಂದ್ವಿ. ನಾನೊಂದು ಟಾಪ್ ಕೂಡ ತೊಗೊಂಡೆ. ಆಮೇಲೆ ಸ್ವಲ್ಪ ಹೊರಗಡೆ ಹೋಗಿದ್ವಿ. ಬ್ಲೌಸ್ ಒಂದು ವರ್ಕಿಗೆ ಕೊಟ್ಟು ಬಂದಿದ್ದೀನಿ, ಬಟ್ ಅದನ್ನು ಇದೇನು ಮಾಡ್ಕೊಂಡಿಲ್ಲ ನಾನು, ಏನು ಫೋಟೋ ತೆಕ್ಕೊಂಡು ಕೂಡ ಬಂದಿಲ್ಲ ಯಾವ ಥರ ವರ್ಕ್ ಕೊಟ್ಟಿದ್ದೀನಿ ಅಂತ. ಸೊ 4th ಬರುತ್ತೆ ಅಂತ ಹೇಳಿದ್ದಾರೆ, ಕೊಡ್ತೀವಿ ಅಂತ. ಸೊ ಬಂದಮೇಲೆ ತೋರಿಸ್ತೀನಿ ಅದನ್ನು ಯಾವ ಥರ ವರ್ಕಿಗೆ ಕೊಟ್ಟಿದ್ದೀನಿ, ಹಿಂಗೆ ಮಾಡ್ತಾರೆ ಅವರು ವರ್ಕು ಅಂತೇಳಿ. ಅಲ್ಲಿಂದ ಮನೆ ಬಂದವಳು ಬಿಗ್ ಬಾಸ್ ಬರ್ತಾಯಿತ್ತು, ಬಿಗ್ ಬಾಸ್ ಎಲ್ಲ ನೋಡಿದಾಯಿತು. ಸೊ ಇವಾಗ 11 o'clock ಬಿಗ್ ಬಾಸ್ ಮುಗೀತು. ನನ್ನ ಮಗಂಗೆ ಒಂದು ಎದ್ದಳ ಮೇಲೆ ಎಲ್ಲ ನನ್ನ ಮಗನಿಗೆ ಒಂದು ಟಾಸ್ಕ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದನ್ನು ಗೆದ್ದರೆ ನನ್ನ ಮಗ ಅವನಿಗೆ 20 ರೂಪೀಸ್ ಕೊಡ್ತೀನಿ ಆಯಿತಾ. ನಿಂಗೆ ಮ್ಯಾಥ್ಸ್ ಅಂದರೆ ಎಷ್ಟಿಷ್ಟ? ಮ್ಯಾಥ್ಸ್ ಅಂದರೆ ಎಷ್ಟಿಷ್ಟ? ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ಇಷ್ಟ. ಇಷ್ಟನಾ? ಎಷ್ಟಿಷ್ಟ? ನಿನ್ನಷ್ಟು? ನನ್ನಷ್ಟಿಷ್ಟ. ಹೋಗತ್ತೆ ಹಂಗೆ. ಇವಾಗ ನನ್ನ ಮೇಲೆ ಹೇಳ್ಬಿಟ್ಟಿದ್ಯಾ, ನೀನು ಅದನ್ನು ಗೆದ್ದು ತೋರಿಸ್ಲೇಬೇಕು ಆಯಿತಾ. ಒಂದು ಪೇಪರು ಅಥವಾ ಒಂದು ಬುಕ್ಕು ಪೆನ್ನು ತಗೊಂಬ. ನಾನೇ ದೊಡ್ಡ ಲೆಕ್ಕ ಕೊಡಲ್ಲ. ನಾನು ನೋಡಿದ ನನ್ನ ಮಗಂಗೆ ಇಲ್ಲಿಂದ ಎದ್ದೋಗೋಕ್ಕೂ ಕಷ್ಟ. ನಿದ್ದೆ. ಈ ಕೇಕ್ ಕಟ್ ಮಾಡುವಾಗ ಮಲ್ಕೊಂಡ್ಬಿಡ್ತೀಯ ಹಂಗಾದ್ರೆ. ಇನ್ನೊಂದೇನು ಗೊತ್ತಾ, ಕೇಕ್ ತಗೊಂಡು ಒಂದು ಕ್ಯಾಂಪಾ ಜ್ಯೂಸ್ ಫ್ರೀ ಅಂತೆ ಅಲ್ಲಿ ಪಕ್ಕಕ್ಕೆ ಇಟ್ಟರು. ಕೇಕ್ ತಗೊಂಡಾಗ ಅಮೌಂಟ್ ಕೊಟ್ಟಾಗ ನಾನು ಸುಮ್ಮನೆ ತಮಾಷೆಗೆ ಏನು ಇದಾ ಅಂತ ಹೇಳ್ದೆ, ಫ್ರೀನಾ ಕಾಂಪ್ಲಿಮೆಂಟ್ರಿನಾ ಅಂತ. ಹ್ಞೂ ಮೇಡಮ್ ಅಂತ. ಒಂದು ಬುಕ್ ತಗೊಳ್ಳೋ. ಹ್ಞೂ ಮೇಡಮ್ ಅಂತ ಅಂದ್ರೆ ನಾನು ತಮಾಷೆ ಕೇಳಿದೆ, ಇವ್ರು ನಿಜ ಅಂತ ಅಂದ್ಬಿಟ್ರಲ್ಲಪ್ಪ ಅಂತ ಅಂದ್ಕೊಂಡೆ. ನಂದು ಯಾಕೋ ಇಟ್ಕೋತಾ ಇದೆಯಾ? ನನ್ನ ಇಂಜಿನಿಯರಿಂಗ್ ಡ್ರಾಯಿಂಗ್ ಬುಕ್ಕನ್ನು ತೊಗೋತಾ ಇದ್ದಾನೆ ನನ್ನ ಮಗ. ನಾನು ಡ್ರಾಯಿಂಗ್ ಮಾಡಿಲ್ಲ ಕಣಪ್ಪ ನೀನು ಡ್ರಾಯಿಂಗ್. ಸೊ ಇವ್ನಿಗೊಂದು ಚಾಲೆಂಜ್ ಕೊಡ್ತೀನಿ ನೋಡೋಣ, ಇದ್ರಲ್ಲಿ ಗೆಲ್ತಾನ ಇಲ್ವಾ ಅಂತ. ನನ್ನಷ್ಟು ಇಷ್ಟ ಅಂತ ಬೇರೆ ಹೇಳ್ಬಿಟ್ಟಿದ್ದಾನೆ. ನೀನು ಗೆಲ್ಲೇಬೇಕು. ನಾನು ಇದನ್ನು ಯಾಕೆ ಹೊಡೆದಾಗ್ತೀಯಾ? ಈಗ ನಾನು ನಂಬರ್ ಕೊಡ್ತೀನಿ ಆಯಿತಾ. 999 = 100 ಬರಬೇಕು.
ಮಧ್ಯದಲ್ಲಿ ನೀನು ಯಾವುದಾದ್ರೂ ಈಗ ಮ್ಯಾಥಮೆಟಿಕ್ಸ್ದು ಸಿಂಬಲ್ನ ಹಾಕೋಬೋದು. ಪ್ಲಸ್ಸು, ಮೈನಸ್ಸು, ಇಂಟು, ಡಿವಿಷನು ಏನಾದರೂ ಹಾಕೋ. ಒಟ್ಟಿನಲ್ಲಿ ಈಕ್ವಲ್ 100 ಬರಬೇಕು. ಮಾಡು. ಎಲ್ಲಿ ಬೇಕಾದ್ರೂ ಹಾಕೋಬೋದು ನೀನು. ಅಂದರೆ ಇಲ್ಲಿ ಹಾಕೊಳ್ಳೋಂಗಿಲ್ಲ, ಮುಂದೆ ಹಾಕೊಳ್ಳೋಂಗಿಲ್ಲ, ಇಲ್ಲಿ ಇದಿಷ್ಟರಲ್ಲಿ ಎಲ್ಲಿ ಬೇಕಾದ್ರೂ ಪ್ಲಸ್ಸು, ಮೈನಸ್ಸು, ಇವಾಗ ಸ್ವಲ್ಪ ಟೈಮ್ ಮಲ್ಟಿಪ್ಲಿಕೇಶನು, ಡಿವಿಷನ್. ನನಗೆ ಇಲ್ಲಿ ಪ್ರೂಫ್ ಬೇಕಲ್ಲ ನೀನು ಹೆಂಗೆ ಮಾಡಿದ್ಯಾ ಅಂತ. ನೀನು ಆಮೇಲೆ ಗೂಗಲ್ ಹೊಡೆದ್ಬಿಟ್ರೆ ಅದಕ್ಕೆ ನನ್ನ ಕೈಯಲ್ಲಿ ಏನೈತೆ ಗೂಗಲ್ಲು. ಹಾಂ, ಮಾಡು ಬೇಗ. ನನ್ನಷ್ಟು ಇಷ್ಟ ಅಂತ ಹೇಳ್ಬಿಟ್ಟಿದ್ಯಾ. ಏನಾರು ಮಾಡಿಲ್ಲ ಆನ್ಸರ್ ಅಂದರೆ ಗೆದ್ರೆ 20 ರೂಪೀಸ್. आने वाले साल को सलाम, जाने वाले साल को सलाम, हैप्पी न्यू ईयर, हैप्पी न्यू ईयर. ಏನು ಮಾಡ್ದಪ್ಪ, ಬರೀ ಇಂಟು ಮಾಡ್ಕೊಂಡಿದ್ಯಾ ಅಷ್ಟೇ. ಯಾಕೆ ಹಂಗೆ ನೋಡ್ತಾ ಇದೆಯಾ? ಮಾಡು ಬೇಗ. ಇಷ್ಟೊಂದೆಲ್ಲ ಟೈಮ್ ತೊಗೋಬಾರ್ದು, ಪಟಪಟ ಮಾಡಿಬಿಡ್ಬೇಕು. ವಿಡಿಯೋ ಆಫ್ ಮಾಡಲ್ಲ. ವಿಡಿಯೋ ಆಫ್ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಅವಾಗ. ಅಲ್ಲ, ಅವ್ರಿಗೆ ಇದಾಗಬೇಕಲ್ಲ ನೀನು ಮಾಡಿದ್ಯಾ ಇಲ್ವಾ ಅಂತ. ಎಷ್ಟು ಈಸಿ ಗೊತ್ತಾ ಅದು. ಮ್ಯಾಥ್ಸ್ನ ಇಷ್ಟಪಡೋರಿಗೆ ಇದು ಪಟ್ ಅಂತ ಅದೇನೋ ಹೇಳ್ತಾರಲ್ಲ, ಎಡಗೈ ಕೆಲಸ ಅಂತ. ಹಂಗೆ ಚಿಟ್ಕಿ ಹೊಡಿಯೋಷ್ಟು ಕೆಲಸ. ಎಲ್ವಾ ಪ್ಲಸ್ಸು, ಮೈನಸ್ಸು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಯಾಲಕ್ಕೂ ಯೂಸ್ ಮಾಡ್ಬೋದು. ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ನೀನು. ಹತ್ತು ನಿಮಿಷ ಟೈಮ್ ಕೊಡ್ತೀನಿ ಅಷ್ಟೇ. 10 ನಿಮಿಷ ಮತ್ತೆ 10 ನಿಮಿಷ ಟೈಮ್ ಕೊಡ್ತೀನಿ. 10 ನಿಮಿಷದಲ್ಲಿ ನೀನೇನಾದರೂ ಮಾಡಿ ಮುಗಿಸಿದ್ರೆ 20 ರೂಪೀಸ್, ಇಲ್ಲ ಅಂದರೆ ಇಲ್ಲ. ಈಗ ನೋಡಿ ಟೈಮು 11:20 ಆಗ್ತಾಯಿದೆ ವಾಚಲ್ಲಿ. 11:30 ಅಷ್ಟರಲ್ಲಿ ಮುಗಿಸ್ಬೇಕು ನೀನು. ಇಲ್ಲಿ ಗೊತ್ತಾಯ್ತು. ಮೂರಲ್ಲೇನು ಇಲ್ಲಿ ಡಿವಿಷನ್ ಬರುತ್ತೆ. ಇಲ್ಲಿ 9 9 81 into 9 ಎಷ್ಟು? ಎಲ್ಲಿ ಬೇಕಾದ್ರೂ ಹಾಕೋಬೋದು, ಎಲ್ಲಿ ಬೇಕಾದರೂ ಯಾವ್ದು ಬೇಕಾದ್ರೂ ಹಾಕೋಬೋದು. ಹಾಕೊಳ್ದೇನೂ ಇರ್ಬೋದು ನೀನು. ಇನ್ನೊಂದು ಕ್ಲೂ ಕೊಡ್ತೀನಿ, ಹಾಕೊಳ್ದೇನೂ ಇರ್ಬೋದು, ನಿನ್ನ ಇಷ್ಟ ಅದು. ಹಾಕ್ಕೊಳ್ದೇನೂ ಇರ್ಬೋದು, ಎಲ್ಲಿ ಬೇಕಾದರೂ ಹಾಕ್ಕೊಳ್ಳಬೋದು. ಒಂದೇ ಒಂದು ಕ್ಲೂ ಕೊಡ್ತೀನಿ, ಹೋಗ್ಲಿ ಬೇಗ ಗೆಲ್ಲಿ ನನ್ನ ಮಗ. 10 ನಿಮಿಷ ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಮೊಬೈಲ್ನ ಅಂತ. ಹಾಕೊಳ್ದೇನೂ ಇರ್ಬೋದಾ? ಹಾಂ, ಸಿಕ್ತು. ರಾಂಗ್. ಸರಿ, 99 minus 9. ಹಾಂ, ಓಕೆ. ಹೆಂಗೆ 90 ಆಗುತ್ತೆ. 9 10 ಆಗುತ್ತೆ. ಪ್ಲಸ್ಸು, ಮೈನಸ್ಸು, ಇಂಟು, ಡಿವಿಷನ್ ಬರುತ್ತೆ. ಟಿಕ್ 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 ಟಿಕ್. ಇನ್ನೊಂದು ಕ್ಲೂ ಕೊಡ್ತೀನಿ, ಅರ್ಧ ಕರೆಕ್ಟ್ ಇದೆ. ಅರ್ಧ ಕರೆಕ್ಟ್ ಇದೆ. ಈ ಕಡೆ ಪಾಠ, ಈ ಕಡೆ ಪಾಠ ಅದೆಲ್ಲ ಹೇಳಲ್ಲ. ಅರ್ಧ ಕರೆಕ್ಟ್ ಇದೆ ಅಷ್ಟೇ. 10 ಬರ್ತಾ ಇದೆ. ಇಷ್ಟು ಕರೆಕ್ಟ್ ಐತೆ. ಟಿಕ್ 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 99 99 ಟಿಕ್ 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 ಟಿಕ್. ಅದಕ್ಕೆ ಮ್ಯಾಥಮೆಟಿಕ್ಸ್ ನೀನೇನು ಗೊತ್ತಾ, ಮಾಡೋದನ್ನ ಮಾಡಿಬಿಡ್ತೀಯ, ಬಟ್ ಅದ್ರ ರೂಲ್ಸ್ ಬಗ್ಗೆ ನೀನು ತಿಳ್ಕೊಂಡೇ ಇಲ್ಲ. ಅದಕ್ಕೆ ನಾನು ಹೇಳೋದು, ರೂಲ್ಸ್ ತಿಳ್ಕೊಬೇಕು. ರೂಲ್ಸ್, ಮ್ಯಾಥಮೆಟಿಕ್ಸ್ ರೂಲ್ಸ್ ತಿಳ್ಕೊಬೇಕು.
ಇದನ್ನ ಯಾವುದೋ ಒಂದು ಇದರಲ್ಲಿ ಲೆಸನಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ, ನಿನಗದು ತಲೆಯಲ್ಲಿ ಹೋಗ್ತಾ ಇಲ್ಲ ಈಗ. ಬೇಗ ವ್ಯೂವರ್ಸು ತುಂಬ ಹೊತ್ತು ವೆಯ್ಟ್ ಮಾಡಲ್ಲ, ಸ್ಕಿಪ್ ಮಾಡಿಬಿಡ್ತಾರೆ ನೋಡೋದಕ್ಕೆ. ಪಟ್ 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 ಪಟ್ಟ 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 ಆ ಪಟ್ಟ 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 ಆಡು ಗಾಳಿ ಪಟ್ಟ 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 ತೋರು ಧೂಳಿ ಪಟ್ಟ. ನನಗೆ ಟೈಮ್ ಬೇಕು. ಟೈಮ್ ಕೊಡ್ತೀನಿ ಇವತ್ತೆಲ್ಲ, ಬೆಳಗ್ಗೆವರೆಗೂ ಕೂತ್ಕೋ. ನಿದ್ದೆ ಬರ್ತಾಯಿದೆ ಅಂದಲ್ಲ, ಅದಕ್ಕೆ ತಲೆಗೆ ಬುದ್ಧಿ ಕೊಟ್ಟಿದ್ದೀನಿ ಇವಾಗ, ಅಲ್ಲ ಕೆಲಸ ಕೊಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇಂಜಿನಿಯರ್ ಡ್ರಾಯಿಂಗ್, ನಾನು ITI ಮಾಡುವಾಗ ಇಂಜಿನಿಯರ್ ಡ್ರಾಯಿಂಗ್ ಬುಕ್ ಇದು, ಅದನ್ನು ತೊಗೊಂಡಿದ್ದಾನೆ ನನ್ನ ಮಗ. ನನ್ನ ನೆನಪಿಗೆ ಅಂತೇಳಿ ಇದೊಂದೇ ಇರೋದು. ಇವನು ಸಾಲ್ವ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ನಾನು ಡ್ರಾಯಿಂಗ್ ಮಾಡಿದ್ದೀನಿ ನಾನು ಅಂತ, ನಾನು ಓದೋ ಟೈಮಲ್ಲಿ. 10 ಸಿಕ್ಕಿದೆ. ಎಷ್ಟು ಕರೆಕ್ಟ್ ಐತೆ? ನಾನು ಹೇಳಿದ್ದೀನಿ ಅರ್ಧ ಕರೆಕ್ಟ್ ಇದೆ ಅಂತ. ಆಯಿತು, 5 ನಿಮಿಷ ಆಯಿತು, 5 ನಿಮಿಷ ಕಂಪ್ಲೀಟ್. ಇನ್ನು 5 ನಿಮಿಷ ಇದೆ ಅಷ್ಟೇ. ಓನ್ಲಿ 5 ಮಿನಿಟ್ಸ್ ದೇ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿರೆ. ಹೋಯ್ತಾನಿದ್ದೆ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿರೆ, ತೇಲುತ್ತ ತೇಲುತ್ತ ಮೇಲೆ ನಾ ಹಾಡಿರೆ, ತೇಲುತ್ತ ತೇಲುತ್ತ ಟುವಿ 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 ಟುವಿ. 4 ಮಿನಿಟ್ಸ್, 4 ನಿಮಿಷ ಇದೆ ಬಾಕಿ. 10 ಬರುತ್ತೆ. ಸೋತಾ ಒಪ್ಕೋಬೋದು ನೀನು, 10 ನಿಮಿಷಕ್ಕೆ ಮುಂಚೆನೂ ಒಪ್ಕೋಬೋದು ನಾನು ಸೋತೆ ಅಂತ. ಟುವಿ 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 ಎಂದು ಹಾಡು. ಅಯ್ಯೋ ಅದು ಯಾಕೊಂದು ಬರುತ್ತೆ. ವಾ ವಾ ವಾ. ಟುವಿ 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 ಅಕ್ಕಿ. ಯಾವುದೋ ಹೊಸ ಫಿಲ್ಮು, ಮಾರ್ಕ್ ಫಿಲ್ಮ್. ಏನು ಸಾಂಗ್ ಅದು? ಮಸ್ತ್ ಮಲೈಕ. ಮಸ್ತ್ ಮಲೈಕ ಅದೆಲ್ಲ ನೆನಪಿರುತ್ತೆ. ಮಸ್ತ್ ಮಲೈಕ, ಜಬರ್ದಸ್ತ್ ಮಲೈಕ, ನಿನ್ನ ನೋಡಿ ಎವ್ರಿಬಡಿ ಸುಸ್ತು ಮಲೈಕ, ಮಸ್ತ್ ಮಲೈಕ. ನಾ ಕಣ್ಣಿಂದ ಸೋತದ ಅಲ್ಲ, ಅಮ್ಮನಷ್ಟು ಇಷ್ಟ ಅಂದಲ್ಲೋ, ಸೋತಾಗ್ಬಿಟ್ಟೇನೋ. 10 ಬರುತ್ತೆ. ಅಯ್ಯೋ ಕೊಡಿಲಿ, ತೋರಿಸ್ತೀನಿ. 9 9 9 9 ಪ್ಲಸ್ ಡಿವಿಷನ್ ಈಸ್ ಈಕ್ವಲ್ ಟು 100. ಯಾವಾಗಲೂ ಅಷ್ಟೇ ಇರು, ಯಾವಾಗೂ ಮ್ಯಾಥಮೆಟಿಕ್ಸಲ್ಲಿ ಡಿವಿಷನ್, ಮಲ್ಟಿಪ್ಲಿಕೇಶನ್ ಅಥವಾ ಅಡಿಷನ್, ಸಬ್ಟ್ರಾಕ್ಷನ್ ಇರುವಾಗ ಫಸ್ಟು ನಾವು ಸಾಲ್ವ್ ಮಾಡ್ಕೋಬೇಕಾಗಿರೋದು ಯಾವುದು, ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ಇರೋ ಅಂಥ ಸೆಕ್ಷನ್ನ ಫಸ್ಟು ಸಾಲ್ವ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ನ ಮಾಡಬೇಕು ಯಾವಾಗಲೂ ಅಷ್ಟೇ. ಸೊ ಇಲ್ಲಿ ಡಿವಿಷನ್ ಇರೋದ್ರಿಂದ ಫಸ್ಟು ಈ ಡಿವಿಷನ್ನ ಮಾಡಿಕೊಂಡು 9 1s are 9, 99 ಪ್ಲಸ್ 1 ಈಸ್ ಈಕ್ವಲ್ ಟು 100. ಅರ್ಥ ಆಯ್ತಾ? ಕೊಡು. ನೀನು ಕೊಡು, ಸೋತಿದ್ಯಲ್ಲ ನೀನು ಕೊಡು. ನೀನು ಯಾವಾಗಲೂ ಅಷ್ಟೇ ಮಲ್ಟಿಪ್ಲಿಕೇಶನ್ ಅವ್ರ ಡಿವಿಷನ್ ಬಂದಾಗ ಆ್ಯಡು ಸಬ್ಟ್ರಾಕ್ಟ್ ಮಾಡೋದಕ್ಕಿಂತ ಮೊದಲು ಫಸ್ಟು ಇದನ್ನು ಕ್ಲಿಯರ್ ಮಾಡಿಕೊಂಡು ಆಮೇಲೆ ಇದನ್ನು ಮಾಡ್ಕೋಬೇಕು. ಈಗ ಇನ್ನೊಂದೆಲ್ಲ ಹಾಕೊಡಲ್ಲ ಅಷ್ಟೇ. ಸೋತದೆ ಅಷ್ಟೇ. ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ನಾನು ಇಂಜಿನಿಯರ್ ಡ್ರಾಯಿಂಗ್ ಹೆಂಗೆ ಮಾಡಿದ್ದೀನಿ ತೋರಿಸ್ತೀನಿ. ಸೊ ನನ್ನ ITI ಡ್ರಾಯಿಂಗ್ ಇದು. ನಾನು ಇದೆಲ್ಲ ಕೈಯಿಂದ ಬರೆದಿರೋದು. ಆಮೇಲೆ
ಡ್ರಾಯಿಂಗು ಅಂದರೆ ಇದು ಫಸ್ಟ್ ಇಯರ್ ಡ್ರಾಯಿಂಗ್ ಇದೆಲ್ಲ ಬಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮು ಅಲ್ಲ, ಇದು ಬ್ಲಾಕ್ ಡಯಾಗ್ರಾಮು. ಇದ್ರದ್ದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಕೂಡ ಬರ್ತಾಯಿತ್ತು, ಆ ಬುಕ್ಕು ಇದಾಗ್ಬಿಟ್ಟೈತೆ. ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಇದೆಲ್ಲ ಬ್ಲಾಕ್ ಡಯಾಗ್ರಾಮ್ ಈಸಿ, ಬಟ್ ಇದನ್ನು ಒಂದೊಂದು ಸಪ್ರೇಟ್ ಮಾಡಿ ಮಾಡ್ತಾರೆ ಸ್ಕಿಮ್ಯಾಟಿಕ್ ಡಯಾಗ್ರಾಮಲ್ಲಿ. ಅದನ್ನೆಲ್ಲ ಬರೆದಿದೆ, ಅದು ಕೂಡ ಇಲ್ಲ ಇವಾಗ, ಕಳೆದೋಯ್ತು. ನನ್ನ ಥಿಯರಿ ಬುಕ್ಕಲ್ಲಿತ್ತು. ಸೊ ಇದು ಬ್ಲಾಕ್ ಡಯಾಗ್ರಾಮು, ವರ್ಕಿಂಗ್ ಪ್ರಿನ್ಸಿಪಲು, ವಿ ಸಿ ಆರ್ದು ಬ್ಲಾಕ್ ಡಯಾಗ್ರಾಮ್ ನೋಡು ಬರೆದಿರೋದು. ಹಿಂಗೆ ಬರ್ತಿದ್ದೀನಿ. ಇದರಲ್ಲಿ ಇದು ಕೊಡಬೇಕು, ಇದು ನಾವೇನು ಸಿಂಬಲ್ ಯೂಸ್ ಮಾಡಿರ್ತೀವಲ್ವ ಅದು ಏನಕ್ಕೆ ಆ್ಯಮೀಟರ್ ಅಂತ. ಎ ಆ್ಯಮೀಟರ್, ಕೆ ಎ ಆ್ಯಮೀಟರ್ ಅಲ್ಲಪ್ಪ, ಅದು ದಿಸ್ ಈಸ್ ಆ್ಯನೋಡ್ ಕ್ಯಾಥೋಡ್, ಇದು ಬಂದು ಡಯೋಡು. ಆ ಡಯೋಡಲ್ಲಿ ಟರ್ಮಿನಲ್ಸ್ ಇರುತ್ತೆ. ಇದು ದಿಸ್ ಈಸ್ ಆ್ಯನೋಡ್, ದಿಸ್ ಈಸ್ ಕ್ಯಾಥೋಡ್. ನಮಗೆ ಹೇಳ್ಕೊಡ್ತಾರಪ್ಪ. ಹಾಂ ನೋಡಿ, ನಾನು ನೆನ್ಪಿಟ್ಕೊಂಡಿದ್ದೀನಿ ಅದೆಲ್ಲ. ಇದೆಲ್ಲ ನಾನೇ ಬರ್ತಿರೋದು ಡ್ರಾಯಿಂಗ್ ಫ್ರೆಂಡ್ಸ್. ಇದು ಒಂದೇ ನಾನು ಓದಿ ಇಂಜಿನಿಯರ್ ಡ್ರಾಯಿಂಗ್ ಮಾಡಿರೋದಕ್ಕೆ ಇದೊಂದೇ ನೆನಪಿರೋದು. ಇನ್ನೆಲ್ಲ ಬುಕ್ಕು ಅದು ಎಲ್ಲಿ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಇನ್ನೊಂದು ನೋಡಿ, ಟೆಲಿವಿಷನ್ನು ಇದು ಅಲ್ಲ, ಟೆಲಿವಿಷನ್, ಇದು ಟೆಲಿವಿಷನ್ ಮಾಡಿರೋದು, ಬ್ಲಾಕ್ ಡಯಾಗ್ರಾಮ್ ಆಫ್ ಟೆಲಿವಿಷನ್. ಇದೆಲ್ಲ ನಾನು ಕೈಯಲ್ಲಿ ಪೆನ್ಸಿಲಲ್ಲಿ ಸ್ಕೇಲ್ ಇಟ್ಕೊಂಡು ಮಾಡ್ತಾಯಿದ್ದಿದ್ದು. ಸೊ ಇದು ನೋಡ್ಬೋದು, ಏನಿದು ಕನ್ಸ್ಟ್ರಕ್ಷನ್ ಆಫ್ ಕ್ಯಾಥೋಡ್ ರೇ ಟ್ಯೂಬ್. ನೋಡು, ಟೇಪ್ ರೆಕಾರ್ಡರ್, ಪ್ಲೇಬ್ಯಾಕ್ ಸಿಸ್ಟಮ್. ಟೇಪ್ ರೆಕಾರ್ಡರಲ್ಲಿ ಪ್ಲೇಬ್ಯಾಕ್ ಸಿಸ್ಟಮ್ ಹಿಂಗಿರುತ್ತೆ. ಇದು ಅಷ್ಟೇ. ಇದೇನಿದು CRO. ಇದೆಲ್ಲ ಡಯಾಗ್ರಾಮ್. ಅಂದರೆ ಹೆಂಗೆ ಮಾಡಬೇಕಿತ್ತು ಡಯಾಗ್ರಾಮ್ ಅಂದರೆ, ನಾವು ಅಳಿಸಿದ್ದೀವಿ ಅಂತ ಗೊತ್ತಾಗಬಾರ್ದು, ಆ ಥರ. ಇದು ಬಂದು ಬ್ಲಾಕ್ ಡಯಾಗ್ರಾಮ್ ಆಫ್ ಏನಿದೆ ಡಿಜಿಟಲ್ ಮಲ್ಟಿಮೀಟರ್. ಈ ಕರೆಂಟೆಲ್ಲ ಇದು ಮಾಡ್ತಾರಲ್ಲ, ಚೆಕ್ ಮಾಡ್ತಾರಲ್ಲ, ಅದು ಮಲ್ಟಿಮೀಟರ್ದು ಬ್ಲಾಕ್ ಡಯಾಗ್ರಾಮ್. ನೆಕ್ಸ್ಟ್ ಇದು ಬಂದ್ಬಿಟ್ಟು ವೋಲ್ಟ್ ಮೀಟರ್, ವೋಲ್ಟೇಜ್ ಚೆಕ್ ಮಾಡೋದು. ಇದು ವೋಲ್ಟ್ ಮೀಟರ್ದು ಬ್ಲಾಕ್ ಡಯಾಗ್ರಾಮ್. ಇದು ಫ್ಯಾಕ್ಟರ್ ಮೀಟರು. ನೋಡ್ಕೊಂಡ್ಬಿಡಿಸಿರೋದು ನೋಡಿದೆ ನಾವು. ನೋಡಿಕೊಂಡೆ. ರೆಗ್ಯುಲರ್ ಪವರ್ ಸಪ್ಲೈದು ಇದು ನೋಡ್ಕೊಂಡೆ ಬಿಡ್ತಾರೆ. ನೀನು ನೋಡ್ಕೊಂಡಿಲ್ಲ ಅಂದರೆ ಅದು ಹೆಂಗೆ? ಆ ಎಕ್ಸಾಮ್ಗಳಲ್ಲಿ ನೋಡ್ಕೊಳ್ದೆ ಬಿಡಿಸ್ಬೇಕಿತ್ತು. ಅವ್ರು ಯಾವ್ದು ಕೊಟ್ಟಿರ್ತಾರೆ ಅದು ನೋಡ್ಕೊಳ್ದೆ ಬಿಡಿ. ಎಲ್ಲ ಡ್ರಾಯಿಂಗು ತಲೆಯಲ್ಲಿ ಇಟ್ಕೊಂಡಿರ್ಬೇಕಿತ್ತು. ಯಾವ್ದು ನಮಗೆ ಕೊಟ್ಟಿದ್ದು, ನಮ್ಮ ಎಕ್ಸಾಮಲ್ಲಿ ಯಾವ್ದು ಕೊಟ್ಟಿದ್ರು ಗೊತ್ತಾ? ರೇಡಿಯೋದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಕೊಟ್ಟಿದ್ರು. ಬ್ಲಾಕ್ ಡಯಾಗ್ರಾಮ್ ಅಲ್ಲ, ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಕೊಟ್ಟಿದ್ರು. ನಾನು ಬರ್ದಾಕ್ಬಿಟ್ಟಿದ್ದೆ, ತಲೆಯಲ್ಲಿ ಇಟ್ಕೊಂಡು ಹೋಗ್ಬಿಟ್ಟಿದ್ದೆ. ರೇಡಿಯೋ TV ಯಾವ್ದಾದ್ರು ಒಂದು ಬಂದೇ ಬರುತ್ತೆ ಅಂತ ಹೇಳಿದರು ಎಕ್ಸಾಮ್ಗೆ. ಅದು ಒಂದು ಇರಬೇಕು ಅಂದ್ಬಿಟ್ಟು. ಟ್ರಾನ್ಸ್ಮಿಟರ್ ಇಲ್ಲ, ಗೀತಾ ನಮ್ಮ ಮ್ಯಾಮ್ ಹೆಸರು. ಅದೇ ಹೇಳ್ತಿದ್ದಲ್ಲ, ಗೀತಾ ಮಿಸ್ ಅಂತ. ಅವರಲ್ಲ, ಇವರೇ ಬೇರೆ. ಟ್ರಾನ್ಸ್ಮಿಟರ್ದು ಇದು ನೋಡಿ. ಇದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅಂದರೆ ಇದು ರೆಸಿಸ್ಟರ್ ಇವೆಲ್ಲ. ಇದು ಬಂದು ಬ್ಯಾಟ್ರಿ, ಕೆಪಾಸಿಟರ್ಸು. ಇದೆಲ್ಲ ಕೆಪಾಸಿಟರು, ಇದು ರೆಸಿಸ್ಟರ್, ಇದು ಟ್ರಾನ್ಸಿಸ್ಟರ್. ಈ ಥರ ಸಿಂಬಲ್ಗಳು. ಇವದೊಂದು ಸರ್ಕ್ಯೂಟು. ಇದು ಏನು ಹೇಳ್ತಾರೆ, ಟ್ರಾನ್ಸ್ಫಾರ್ಮರ್ ಥರ. ಇದು ಕಂಡಕ್ಟರ್ಸ್, ಇವು ಕಂಡಕ್ಟರ್ಸ್. ಆಸಿಲೇಟರ್, ಹಾರ್ಟ್ಲಿ ಆಸಿಲೇಟರ್. ಅದು ಬಂದ್ಬಿಟ್ಟು ಟ್ಯೂನ್ಡ್ ಕಲೆಕ್ಟರ್ ಆಸಿಲೇಟರ್. ನೋಡಿ, ಇದು ಟ್ರಾನ್ಸ್ಫಾರ್ಮರು, ಇದು ಟ್ರಾನ್ಸಿಸ್ಟರ್. ಇದು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಬರುತ್ತೆ ಕಣೋ, ಅದು. ಇದರಲ್ಲಿ ರೆಸಿಸ್ಟರ್ಸ್ಗಳು, ಇದಕ್ಕೆ ವ್ಯಾಲ್ಯೂಸ್ ಇರುತ್ತೆ. ರೆಸಿಸ್ಟರ್ ವ್ಯಾಲ್ಯೂ, ಕೆಪಾಸಿಟರ್ ವ್ಯಾಲ್ಯೂ ಇರುತ್ತೆ, ಆಮೇಲೆ ಟ್ರಾನ್ಸ್ಫಾರ್ಮರ್ ವ್ಯಾಲ್ಯೂ ಇರುತ್ತೆ, ಟ್ರಾನ್ಸಿಸ್ಟರ್ ವ್ಯಾಲ್ಯೂಸ್ ಇರುತ್ತೆ. ಇದರಲ್ಲಿ ಇದಿರುತ್ತೆ, ಏನು ಹೇಳ್ತಾರೆ, ಮರ್ತೋಗ್ಬಿಟ್ಟಿದ್ದೀನಿ ಅದೆಲ್ಲ. ನೋಡಿ, ಇದು ಬೇಸ್, ಕಲೆಕ್ಟರ್, ಎಮಿಟರ್, ಈ ಥರ ಇರುತ್ತೆ. ಇದು ಎಲ್ಲಿಗೆ ಬರಬೇಕು ಅಲ್ಲೇ ಹಾಕ್ಬೇಕು. ಇದನ್ನು ನಾವು ಸರ್ಕ್ಯೂಟು ಇದು ಮಾಡಬೇಕಾದ್ರೆ, ಕೆಲಸ ಮಾಡುವಾಗ. ಇದು ಬಂದು ಆಸಿಲೇಟರು. ನಮಗೆ ಅಪ್ರೆಂಟಿಸಿಗೆ ಕೊಟ್ಟಿದ್ದು ಆಸಿಲೇಟರ್ ಮಾಡೋದು ಇದೇ ಕೊಟ್ಟಿದ್ದು. ಈ ಡ್ರಾಯಿಂಗ್, ಇದು ಡಯಾಗ್ರಾಮ್ ಮಾಡಿ ಪ್ರಾಕ್ಟಿಕಲ್ ಮಾಡಿ ನೋಡಿ. ಈ ಥರ ಮಾಡಿದರೆ ಇದು ಯಾವುದಕ್ಕೂ ಕನೆಕ್ಟ್ ಆಗಿರಲ್ಲ, ಅರ್ಥಿಂಗ್ ಆಗಿರುತ್ತೆ. ಇದೆಲ್ಲ
ಆ ಥರ. ಅಂದರೆ ಅರ್ಥೊಳಗೆ ಹಾಕಿರ್ತಾರೆ. ಇದು ಬಂದು ನೋಡೋ ಸಪ್ಲೈ, ಪವರ್ ಸಪ್ಲೈ. ಇದು ಕಂಪಲ್ಸರಿ ಮಾಡಿಸ್ತಾರೆ ಎಲ್ಲರ ಕೈಲೂ. ITI ಹೋದವ್ರಿಗೆ ಗೇಟ್ ಆ ಥರ ಬರೋದೆಲ್ಲ ಜಾಸ್ತಿ ಕಂಪ್ಯೂಟರ್. ಈ ಥರ ರೇಟಿಂಗ್ ಬೇರೆ ಬರೀತಿದ. ಇದು ಸ್ಟೆನ್ಸಿಲಲ್ಲಿ ಬರೀತಾ ಇದ್ದಿದ್ದು. ಸ್ಟೆನ್ಸಿಲ್ ಇವೆಲ್ಲ ನೋಡಿದಕ್ಕೆ ನಮ್ಮ ಮ್ಯಾಮ್ ಗೂಡ್ ಹಾಕಿದ್ದಾರೆ. ಗೋಡ್ ನೋಡಿ ಫ್ರೆಂಡ್ಸ್, ನಾನು ಗೂಡ್ ಹಾಕ್ಸ್ಕೊಂಡಿದ್ದೀನಿ. ಆಫ್ಟರ್ ಬಿಗ್ ಬಾಸ್ ನನ್ನ ಮಗನಿಗಂತೂ ತುಂಬಾ ನಿದ್ದೆ ಬರ್ತಾಯಿತ್ತು. ಅವ್ನು ಬಿಟ್ಟು ಕೇಕ್ ಕಟ್ ಮಾಡೋವಂಥ ಮೂಡ್ ಕೂಡ ನಮಗಿರಲಿಲ್ಲ. ಹಂಗಾಗಿ ಅವ್ನು ನಿದ್ದೆ ಹೋಗ್ಸೋಕ್ಕೆ ಈ ಥರ ಒಂದು ಪ್ಲ್ಯಾನ್ ಮಾಡಿದೆ. ಬಟ್ ಅವನಿಗೆ ನಿದ್ದೆ ಹೋಯ್ತಾ ಅಥವಾ ಏನಾಯಿತು ಅನ್ನೋದಕ್ಕಿಂತ ನಿಮಗೆ ಬೋರ್ ಆಗಿಲ್ಲ ಅಂತೇಳಿ ಅಂದ್ಕೊಳ್ತೀನಿ ನನ್ನ ಹಳೆ ಮೆಮೊರಿನ ತೋರಿಸಿದಾಗ. ಸೊ ನಿಜ ಖುಷಿ ಆಗ್ತಾಯಿತ್ತು. ನಾನು ಮಾಡ್ತಾಯಿದ್ದ ಡ್ರಾಯಿಂಗ್ ಅದೆಲ್ಲ ನೋಡಿ ನನಗೆ ಒಂಥರ ಖುಷಿ ಅನ್ನಿಸ್ತಿತ್ತು. ಆ ಒಂದು ಖುಷಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಆಯಿತಾ. ಮಾತಾಡ್ತಾ ಯಾವಾಗ 12 o'clock ಆಯಿತು ಅಂತಲೇ ಗೊತ್ತಿಲ್ಲ. ಸೊ ಇನ್ನೂ ಒಂದು 2 minutes 3 minutes ಇದ್ದಾಗೇ ಪಟಾಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ಕೂಡ ಕೇಕ್ ಕಟ್ ಮಾಡೋದಕ್ಕೆ ರೆಡಿ ಆದ್ವಿ. ಅದು ಹಂಗೆ ನಮ್ಮ ಮನೆಯವರು ಸೀರಿಯಸ್ ಆಗಿ ನ್ಯೂಸ್ ನೋಡ್ತಾರೆ. ಏನು ನೋಡ್ತಾ ಇದೀವಪ್ಪ? ಹೌದಾ? ತುಹಿ ದಿಂದಲೇ ತುಹಿ ಹೈ ಬಂದು ಸಖಾ ತುಹಿ. ಈ ಕೌಂಟ್ ಡೌನ್ ಆಗ್ತಾರೆ. ಇಡೀ ರಾತ್ರಿ ಔಟ್ ಆಗೋರ್ನ ನೋಡಿ, ಈಗ ಇನ್ನಾಗಿರೋರ್ನ ನೋಡಿ. ಬಾಬಾ ಬೇರೆದ ಕೌಂಟ್ ಬಂತು. 8 7 6 5 4 3 2 and 1. ಹ್ಯಾಪಿ ನ್ಯೂ ಇಯರ್ ಬಾಬಾ. ಹ್ಯಾಪಿ ನ್ಯೂ ಇಯರ್ ಶಿಶಿರ್. ಅನ್ಸೋ ನಿಂತ್ಕೊಳ್ಳೋ ನೀನು. ಏನು ಇಷ್ಟು ತನಕ ಉರಿತಾ ಇದೆ? ಪರವಾಗಿಲ್ಲ ಅಲ್ಲ? ಎಷ್ಟೋ ತನಕ ಹೆಂಗಿದೆಪ್ಪ? ಬ್ಲ್ಯಾಕ್ ಕರೆಂಟ್ ಅಂತೆ, ಅದು ಕರೆಂಟ್ ಹೊಡಿತಾಯ್ತಾ ಏನು? ಹ್ಯಾಪಿ ನ್ಯೂ ಇಯರ್. ಮೂತೆಲ್ಲ ಮಾಡ್ಬಿಟ್ಟ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಎಲ್ಲ ಕಡೆ ಪಟಾಕಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಚೋಟು.
ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಈ ವರ್ಷ ಎಲ್ಲರಿಗೂ ಅವ್ರು ಏನು ಅಂದ್ಕೊಂಡಿರ್ತಾರೆ ಎಲ್ಲ ಒಳ್ಳೇದಾಗಲಿ ಅಂತೇಳಿ ಅಂದ್ಕೊಂಡು ನಮಗೂ ಕೂಡ ದೇವರೆಲ್ಲ ಒಳ್ಳೇದು ಮಾಡಲಿ ಅಂತೇಳಿ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ 2026. ಹ್ಯಾಪಿ ನ್ಯೂ ಇಯರ್. ದೇವರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ಎಲ್ಲ ಒಳ್ಳೇದು ಮಾಡ್ಕೊಳ್ಳಿ ದೇವರು ಅಷ್ಟೇ. ಈ ಕಡೆ ಬಾ, ಒಂದು ಫೋಟೋ ತಗೊಳ್ಳೋಣ. ನಾನು ಪಿಂಕ್, ನೀನು ಪಿಂಕ್. ಇವತ್ತು ಎಲ್ಲ ಕೋಇನ್ಸಿಡೆಂಟ್ ಅಲ್ಲ, ಪಿಂಕ್ ಪಿಂಕ್. ಮ್ಯೂಟ್ ಮಾಡು, ನನ್ನ ಸಾಂಗ್ ಬಂದಲ್ಲ ಅದಕ್ಕೆ. ಸೊ ಎಲ್ಲ ಸುತ್ತಮುತ್ತ ಪಟಾಕಿ ಹೊಡಿತಾ ಇದ್ದಾರೆ. ಹಿಂದೆಗಡೆ ಒಂದು 100 ಶಾಟನ್ನು ಹೊಡೆದಿದ್ದಾರೆ ಅನಿಸುತ್ತೆ, ಇನ್ನೂ ಹೊಡಿತದೆ ಡಮ್ ಡಮ್ ಅಂತ. ನನ್ನ ಮಗ ಅಲ್ಲಿ ಮೇಲುಗಡೆ ಮನೆಯವರು ಸೆಲೆಬ್ರೇಷನ್ ಮಾಡ್ತಾಯಿದ್ರು, ಅವ್ರ ಜೊತೆ ಅವ್ನು ಸೇರ್ಕೊಂಡ್ಬಿಟ್ಟ. ನಾನು ಬಂದೆ, ವಿಶ್ ಮಾಡಿಬಿಟ್ಟು ಅವ್ರಿಗೆಲ್ಲ ವಿಶ್ ಮಾಡಿ ನಾನು ಕೆಳಗಡೆ ಬಂದೆ. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಮತ್ತು ಹೊಸ ವರ್ಷದಲ್ಲಿ ಸಿಗೋಣ. ಈಗ ಮಲ್ಕೊಂಡು ಎಷ್ಟೊಂದು ಜನ ನನಗೆ ಆಲ್ರೆಡಿ ವಿಶ್ ಕಳಿಸ್ತಾ ಇದ್ದಾರೆ. ನಾನು ಕೂಡ ಅವ್ರಿಗೆಲ್ಲ ವಿಶ್ ಮಾಡಿಬಿಟ್ಟು ಮಲ್ಕೊಳ್ತೀನಿ. ನೆಕ್ಸ್ಟ್ ಹೊಸ ವರ್ಷಕ್ಕೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ಸೊ ಇದಾಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್. ಇಲ್ಲಿಗೆ ಈ ವ್ಲಾಗ್ನ ಕೂಡ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.